ಸಂಸ್ಥಾಪಕರಾಗಿ ನಾಡಿಗೆ ಜ್ಞಾನದಾಸೋಹವನ್ನು ಅನ್ನದಾಸೋಹವನ್ನು ಮಾಡಿದಂಥ ಜಗದ್ಗುರು ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ದ್ವಿತೀಯ ಪುಣ್ಯಸ್ಮರಣೆಯ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ ಪರಮಪೂಜ್ಯ ಜಗದ್ಗುರು ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರ ದಿವ್ಯ ಚೇತನಕ್ಕೂ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಪೀಠದ ಪೀಠಾಧ್ಯಕ್ಷರಾದಂಥ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯವಿದೆ. ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಜಗದ್ಗುರುಗಳಾದ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದೇ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಹಲವಾರು ಕಾರ್ಯಕ್ರಮಗಳಾದದ್ದನ್ನು ಈಗ ತಾನೇ ನಿಮ್ಮೆಲ್ಲರಿಗೂ ಕೂಡ ತಿಳಿಪಡಿಸಿದರು. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಟ್ಟಂಥವರು ಕೇಂದ್ರ ಸಚಿವೆಯಾಗಿ ರಾಜ್ಯ ಸರ್ಕಾರದಲ್ಲಿ ಈ ಹಿಂದೆ ಪವರ್ ಮಿನಿಸ್ಟರ್ ಆಗಿ ಇಂಧನ ಖಾತೆಯ ಸಚಿವರಾಗಿ ತುಂಬ ಪವರ್ಫುಲ್ಲಾಗಿ ಖಾತೆಯನ್ನು ನಿರ್ವಹಿಸಿ ಸಮುದಾಯದ ಹೆಣ್ಣು ಮಗಳಾಗಿ ಸಮುದಾಯದ ಕೀರ್ತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಎತ್ತರಕ್ಕೆ ಕೊಂಡೊಯ್ತಕ್ಕಂಥ ರಾಷ್ಟ್ರಮಟ್ಟದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಶೋಭಾ ಕರಂದ್ಲಾಜೆಯವರಿದ್ದಾರೆ. ಈಗ ತಾನೇ ನಮ್ಮ ಶಿವರಾಮೇಗೌಡರ ಮಾತುಗಳನ್ನ ನೀವು ಕೇಳಿದ್ರಿ. ಅವ್ರ ಮಾತುಗಳು ಯಾವಾಗಲೂ ಹಾಗೇ ಇರ್ತವೆ. ಅವರ ಮಾತುಗಳನ್ನ ಕೇಳಿದ್ರಿ. ಅವರು ಕೂಡ ಭಾಳಷ್ಟು ಸೇವೆಯನ್ನು ಮಾಡಿದವರು ಮಾಡ್ತಾ ಇದ್ದಾರೆ. ನಮ್ಮ ಆದಿಚುಂಚನಗಿರಿ ಬೆಂಗಳೂರು ವಿಜಯನಗರ ಶಾಖೆಯ ಸ್ವಾಮಿಗಳಾದ ಸೌಮ್ಯನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಈ ಅವಧಿಯ ಕಾರ್ಯಕ್ರಮ ಸಾಹಿತ್ಯಕ್ಕೆ ಸಂಬಂಧಿಸಿತ್ತು. ಕೇವಲ ಸಾಹಿತ್ಯ ಅಲ್ಲ, ಇತಿಹಾಸಕ್ಕೆ ಸಂಬಂಧಿಸಿತ್ತು. ಒನ್ ಹೂ ನೋಸ್ ದ ಹಿಸ್ಟ್ರಿ ಕ್ಯಾನ್ ಕ್ರಿಯೇಟ್ ದ ಹಿಸ್ಟ್ರಿ, ಕ್ಯಾನ್ ಮೇಕ್ ದ ಹಿಸ್ಟ್ರಿ. ಹಿಸ್ಟ್ರಿ ಗೊತ್ತಿಲ್ಲ ಅಂತಂದರೆ ಇಫ್ ಯು ನೋ ಹೌ ಟು ಜಾಯಿನ್ ದ ಡಾಟ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದ ಫ್ಯೂಚರ್ ಈಸ್ ಅಂತ ಮಾತು ಕೇಳಿದ್ರಿ. ನಾವು ಏನು ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ಹಿರಿಯರು ಬಾಳಿದ ರೀತಿ, ಅವರಿದ್ದ ರೀತಿಯನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಅಂತಹದೊಂದು ಕಾರ್ಯಕ್ರಮ ಇವತ್ತು ಈ ಒಂದು ವೇದಿಕೆ ಮುಖಾಂತರ ಗಂಗರಸರಿಗೆ ಸಂಬಂಧಿಸಿದಂಥದ್ದು. ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ಡಾಕ್ಟರ್ ಬೇರ್ಮಂಗ್ಲ ರಾಮೇಗೌಡರು ಅಂತವರು ಅಲ್ಲಿದ್ದಾರೆ. ವಿಷಯ ಒಂದು ಸ್ತ್ರೀ ಪುರುಷ ಅಂತ ನೀವೆಲ್ಲರೂ ಕೂಡ ಕೇಳಿದ್ರಿ. ಕಳೆದ ವರ್ಷ ತಾನೇ ಗಂಗಾ ಸಾಮ್ರಾಟ ಸ್ತ್ರೀ ಪುರುಷ ಪ್ರಶಸ್ತಿಯನ್ನು ನಾಡಿನ ಮತ್ತು ನಮ್ಮ ಸಮುದಾಯದ ಹೆಮ್ಮೆಯ ಎಚ್ ಡಿ ದೇವೇಗೌಡರು, ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದಂಥವರು, ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದಂಥವರು, ಅಂತಹವರಿಗೆ ಸ್ತ್ರೀ ಪುರುಷನ ಪ್ರಶಸ್ತಿಯನ್ನು ಕೊಟ್ಟಂತಹದ್ದು. ಅಂತಹವರ ಬಗೆಗೆ ನಮ್ಮ ಡಾಕ್ಟರ್ ಸಿ ಬೋರ್ಲಿಂಗನವರು ಮಾತನಾಡೋರಿದ್ದಾರೆ. ಅವರು ವಿಷಯ ತಜ್ಞರು ಹೌದು, ಜನಪದ ಸಾಹಿತಿಗಳು ಹೌದು. ವಿಶ್ವವಿದ್ಯಾನಿಲಯವನ್ನು ವೈಸ್ ಚಾನ್ಸಲರ್ ಆಗಿ ಬಹಳಷ್ಟು ಯಶಸ್ವಿಯಾಗಿ ತುಂಬ ಚೆಂದಾಗಿ ನಡೆಸಿದಂತಹವರು. ಅವರಗಳ ಮುಖಾಂತರ ಸ್ತ್ರೀ ಪುರುಷನ ವಿಚಾರವನ್ನು ಕೇಳೋರಿದ್ದೇವೆ. ಇನ್ನು ದೇವರು ಕೊಂಡಾರೆಡ್ಡಿಯವರು ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತ ಯಾರಿಗಾದರೂ ಅನುಮಾನ ಇದ್ದರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ನೀವು ಯೂಟ್ಯೂಬ್ಗೂ ಅಥವಾ ಪುಸ್ತಕಗಳಿಗೆ ಓದತ್ತೆ ಆದರೆ ನಮ್ಮ ಹಿರಿಯರ ಮತ್ತು ಕೇವಲ ನಮ್ಮ ಸಮುದಾಯದಷ್ಟೇ ಅಲ್ಲ, ಹಿಂದೆ ಆಡಿ ಹೋಗಿರ್ತಕ್ಕಂಥ ಯಾವುದೇ ಅರಸರ ರಾಜಮನೆತನಗಳ ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂದರೆ ತುಂಬ ಅಥೆಂಟಿಕ್ ಆಗಿ ದೇವರು ಕೊಂಡಾರೆಡ್ಡಿಯವರ ಮಾತುಗಳನ್ನ ಕೇಳಬೇಕು. ಅವರ ಇತಿಹಾಸದ ಪುಸ್ತಕಗಳನ್ನು ಓದಬೇಕು. ಅವರು ಭೂತಗನ ಬಗೆಗೆ ಮಾತನಾಡೋರಿದ್ದಾರೆ. ಅವರ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ತಕ್ಕಂಥ ಸಂದರ್ಭ. ವೇದಿಕೆಯಲ್ಲಿ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರು, ಧರ್ಮದರ್ಶಿಗಳಿದ್ದಾರೆ. ವೇದಿಕೆಯ ಮುಂದೆ ಹಲವಾರು ಶ್ರೀಮಠದ ಭಕ್ತರುಗಳಿದ್ದರು. ವಿವಿಧ ವ್ಯವಸ್ಥೆಗಳಿಂದ, ಸಂಘ ಸಂಸ್ಥೆಗಳಿಂದ ಬಂದಂಥ ಎಲ್ಲ ಆಸ್ತಿಕ ಮಹಾಶಯರೇ, ಸದ್ಭಕ್ತರೇ, ಮಾತೆಯರೇ, ಪ್ರೀತಿಯ ಮಕ್ಕಳೇ, ಇದೊಂದು ಸಂಸ್ಮರಣೆಯ ಕಾರ್ಯಕ್ರಮ. ಪೂಜ್ಯ ಗುರು ಚಂದ್ರಶೇಖರನಾಥ ಸ್ವಾಮೀಜಿಯವರು ಈ ದೇಹವನ್ನು ಬಿಟ್ಟು, ಇಳೆಯನ್ನು ಬಿಟ್ಟು 1 ವರ್ಷಗಳಾಯಿತು. ಸರಿಯಾಗಿ ನಮಗೆ ಯಾವಾಗ ಸ್ವಾತಂತ್ರ್ಯ ಬಂತೋ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ
ಅವರು ಕೂಡ ಈ ದೇಹದಿಂದ ಸ್ವಾತಂತ್ರ್ಯನ ಪಡ್ಕೊಂಡ್ಬಿಟ್ರು. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ತಂದೆ ತಾಯಿಗಳು ದೇಹವನ್ನು ಭೂಮಿಗೆ ತಂದು ಬಂಧನಕ್ಕೆ ಅಂಟಿಸ್ತಾರೆ. ಆದರೆ ಮುಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು ಮನುಷ್ಯ ಜನ್ಮದ ಮೂಲ ಉದ್ದೇಶ. ಅದು ಇಲ್ಲ, ಗುರು ದಾರಿ ತೋರಿಸ್ಬೇಕು, ದಾರಿ ತೋರಿದ ದಾರಿಯಲ್ಲಿ, ಗುರು ತೋರಿದ ದಾರಿಯಲ್ಲಿ ಮುಂದೆ ಆಗಿ ಹೋದದ್ದೇ ಆದರೆ ಸಾಧನೆ ಮುಖಾಂತರ ಒಂದು ದಿನ ನಾವು ಕೂಡ ಮುಕ್ತಿಯನ್ನು ಪಡ್ಕೊಳ್ಬೋದು. ಕುಮಾರ್ ಚಂದ್ರಶೇಖರನಾಥ ಸ್ವಾಮೀಜಿಯವರು 81 ವರ್ಷಗಳ ಕಾಲ ಈ ಭೂಮಿ ಮೇಲೆ ಇದ್ದು ಮೌನ ಸನ್ಯಾಸಿಯ ರೀತಿಯಲ್ಲಿ ಸಾಧನೆಯನ್ನು ಮಾಡಿದಂಥವರು. ಜಗತ್ತಿನ ಯಾವ ಹೊಗಳಿಕೆಗೆ ಮತ್ತು ತೆಗಳಿಕೆಗೆ ಎರಡಕ್ಕೂ ಕೂಡ ಅವರು ಒಂದೇ ಸಮಾನವಾಗಿ ನೋಡಿದಂಥ ಮಹಾಸಂತರಾಗಿದ್ದಂತಹವರು. ಅವರ ಬದುಕಿನುದ್ದಕ್ಕೂ ಕೂಡ ಹಲವಾರು ಪ್ರವಚನಗಳ ಮುಖಾಂತರ ಜನಜಾಗೃತಿಯನ್ನು, ಧಾರ್ಮಿಕ ಪ್ರಜ್ಞೆಯನ್ನು, ಆಧ್ಯಾತ್ಮಿಕ ಅರಿವನ್ನು ಮೂಡಿಸಿದಂಥ ಮಹಾನ್ ಸಂತರು. ಅವರ ಸಂಸ್ಮರಣೆಯಲ್ಲಿ ಕೇವಲ ಪೂಜಾ ವಿಧಾನಗಳು ಅಷ್ಟೇ ಇದ್ದರೆ ಸಾಲದು. ಜನಮಾನಸಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಚಿಂತನೆಗಳು, ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಿಂತನೆಗಳನ್ನು ಕೊಟ್ಟದ್ದೇ ಆದರೆ, ದೇಹ ಚೆಂದ ಇರಬೇಕು ಅಂತಂದರೆ ಒಳ್ಳೆಯ ಆಹಾರ ಎಷ್ಟು ಮುಖ್ಯವೋ, ಮನಸ್ಸು ಚೆಂದ ಇರಬೇಕು ಅಂತಂದರೆ ಚಿಂತನೆಗಳು ಕೂಡ ಅಷ್ಟೇ ಮುಖ್ಯ. ಕಾರ್ ಬೇಕು ಓಡಿಸ್ಲಿಕ್ಕೆ, ಆದರೆ ಒಳಗಡೆ ಇರ್ತಕ್ಕಂಥ ಡ್ರೈವರ್ ಕೂಡ ಅಷ್ಟೇ ಮುಖ್ಯ. ಡ್ರೈವರ್ ಅಂದರೆ ನಮ್ಮ ಮನಸ್ಸು. ಆ ಮನಸ್ಸು ಚೆಂದ ಇದ್ದದ್ದೇ ಆದರೆ 100 ವರ್ಷದ ನಮ್ಮ ಬದುಕು ಚೆನ್ನಾಗಿರುತ್ತೆ. ಅದಕ್ಕೆ ಚಿಂತನೆಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ಕೋಸ್ಕರ ನಿಶ್ಚಲಾನಂದನಾಥ ಸ್ವಾಮಿಗಳು ಹಲವಾರು ವಿಚಾರಗಳು, ಬೆಳಿಗ್ಗೆ ಸಾವಯವ ಕೃಷಿಯ ಬಗೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂದು ಜಗತ್ತು ನಗಾಲೋಟದಲ್ಲಿ ಓಡ್ತಾ ಇದೆ. ನಮಗೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿತ್ತು? ಏನು ಐಡಿಯಾ? 1945 ಸುಮಾರು 47 ಸುಮಾರಿಗೆ ಸ್ವಾತಂತ್ರ್ಯ ಬಂದಾಗ ಸರಾಸರಿ ಮನುಷ್ಯನ ಆಯಸ್ಸು ಇದ್ದದ್ದು 33 ವರ್ಷ, 33-35 ವರ್ಷ. ಆದರೆ ಈಗ 73 ವರ್ಷ ಆಗಿದೆ. ಆದರೆ ಕ್ವಾಲಿಟಿ ಆಫ್ ದ ಲೈಫ್ ನೋಡಿದ್ದೆ ಆದರೆ 100 ವರ್ಷ ಏನೋ ಬದುಕ್ಬೋದು, ಅದು ಬೇರೆ ವಿಚಾರ. 100 ವರ್ಷ ಬದುಕಿ ಆರೋಗ್ಯ ಚೆಂದ ಇಲ್ಲ ಅಂತಂದರೆ ಏನು ಮಾಡೋದು? ಕೆಲವು ಪ್ರಶ್ನೆ ಮಾಡ್ತಾರೆ. ಸಾವಯವ ಕೃಷಿಯನ್ನು ನಾವು ಜನಪ್ರಿಯ ಮಾಡಿ ಅದನ್ನು ಸಾಕಾರಗೊಳಿಸ್ಬೇಕು ಅಂತ ಹೊರಟಾಗ, ಮೊನ್ನೆ ಯಾರೋ ಇದ್ದಕ್ಕೆ ಕೇಳಿದ್ರು ನಮ್ಮ ಮಂಡ್ಯದಲ್ಲಿ, ಮಹೇಶ್ ಹೊಟ್ಟೋದ್ರ ಯಾರೋ ಕೇಳಿದ್ರು ಕಾರ್ಯಕ್ರಮ ಮಾಡಿದಾಗ, ಏನು ಸ್ವಾಮೀಜಿ ನೀವು ಹೇಳ್ತೀರಿ ಸಾವಯವ ಕೃಷಿ ಇದ್ದ ಕಾಲದಲ್ಲಿ 33 ವರ್ಷನೇ ಇದ್ದದ್ದು ಯಾರ್ದು? ಮನುಷ್ಯನ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಈಗ ರಾಸಾಯನಿಕ ಗೊಬ್ಬರಗಳೆಲ್ಲ ಬಂದು ಚೆಂದ ಇದ್ದಾಗ 73 ವರ್ಷ ಬದುಕ್ತಾ ಇದ್ದೀವಲ್ಲ, ಯಾವುದು ಅಂದರೆ ಶ್ರೇಷ್ಠ ಹಾಗೆ ಅಂತ. ನಾವು ಕೇವಲ ನಮ್ಮ ದೇಹದ ಅಷ್ಟೇ ನೋಡ್ಕೊಳ್ಳೋದಲ್ಲ, ಯಾವ ರೀತಿ ನಮ್ಮ ದೇಹಕ್ಕೆ ಕೆಮಿಕಲ್ಸ್ನ ಹಾಕಿದ್ದೇ ಆದರೆ, ಅಲೋಪತಿ ಮೆಡಿಸಿನ್ಸ್ನ ತೆಗೆದುಕೊಂಡದ್ದೇ ಆದರೆ ದೇಹ ಹಾಳಾಗುತ್ತೆ, ಸೈಡ್ ಎಫೆಕ್ಟ್ಸ್ ಬರುತ್ತೆ ಅಂತ ನಿಮಗೆ ಹೇಳ್ತಾರೋ, ಅದೇ ರೀತಿ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ಭೂಮಿ ಮೇಲೆ ಬದುಕಿರ್ತಕ್ಕಂಥ ನಾವು ನಮ್ಮ ತಾಯಿ ಭೂತಾಯಿಯನ್ನು ನೋಡ್ಕೊಳ್ಬೇಕಲ್ವ. ನಮ್ಮ ದೇಹಕ್ಕೆ ಕೆಮಿಕಲ್ಸ್ನ ಹಾಕಿದರೆ ದೇಹ ಹಾಳಾಗುತ್ತೆ, 100 ವರ್ಷ ಬದುಕ್ತೀವಿ, ಹೇಗೆ ಬದುಕ್ತೀವಿ ಅದು ಬೇರೆ ವಿಚಾರ. ಆದರೆ ಭೂತಾಯಿಯನ್ನು ಕೂಡ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ಒಂದು ಕಡೆ ತಾಯಿಯನ್ನು ಕೂಡ ಸಂರಕ್ಷಣೆ ಮಾಡಬೇಕು, ಮಣ್ಣಿನ ಕ್ವಾಲಿಟಿಯನ್ನು ರಕ್ಷಣೆ ಮಾಡಬೇಕು. ಕೇವಲ ಈ ಭೂಮಿಯನ್ನು ನಾವು ಇವತ್ತು ಅನುಭವಿಸಿ ಹೋಗ್ತಕ್ಕಂಥದ್ದನ್ನು ಮುಂದಿನ ಪರಂಪರೆಗೂ ಕೂಡ ಕೊಡಬೇಕಾದ ಅವಶ್ಯಕತೆ ಇರೋದ್ರಿಂದ ಸಾವಯವ ಕೃಷಿಯ ಮಹತ್ತನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಪೂಜ್ಯ ಸ್ವಾಮೀಜಿಯವರು ಮಾಡಿರ್ತಕ್ಕಂಥದ್ದು ಭಾಳಷ್ಟು ಸಂತೋಷ. ಒಂದು ಇತ್ತೀಚೆಗಂತೂ ಗೊತ್ತಾಗ್ತಾ ಇದೆ, ಸಾವಯವ ಕೃಷಿಯಿಂದ ಬಂದಂಥ ಆಹಾರದ ಉತ್ಪನ್ನಗಳನ್ನು ನಾವು ತಿಂದು ಬದುಕಿದ್ದೆ ಆದರೆ ಸರಿಯಾದ ರೀತಿಯಲ್ಲಿ 83 ವರ್ಷನೂ ಬದುಕ್ಬೋದು, 100 ವರ್ಷನೂ ಬದುಕ್ಬೋದು. ಅದು ಬದುಕೋ ರೀತಿಯಲ್ಲಿ ಬದುಕಬೇಕಾಗುತ್ತೆ. ಅಂತಹ ಒಂದು ಕಾರ್ಯಕ್ರಮನ ಅತ್ಯದ್ಭುತವಾಗಿ ಮಾಡ್ತಾನೇ ಇದ್ದಾರೆ. ಇವತ್ತು ಕೂಡ ಅಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ತುಂಬ ಸಂತೋಷ. ಈಗ ಗಂಗರಸರ ಬಗೆಗೆ ನಮ್ಮ ಗೌಡತಿಯರ ಸಂಘದಿಂದ ಹಲವಾರು ವಿಚಾರ ಸಂಕಿರಣಗಳನ್ನು, ಉಪನ್ಯಾಸ ಮಾಲೆಗಳನ್ನು ಹಮ್ಮಿಕೊಂಡು ಬಂದಿರತಕ್ಕಂತಹದ್ದು. ಬಹುಶಃ ಇವತ್ತು 5ನೇ ಉಪನ್ಯಾಸ ಮಾಲೆ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಈ ಎಲ್ಲ ಉಪನ್ಯಾಸ ಮಾಲೆಗಳು ಮುಗಿದ್ಮೇಲೆ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಕೂಡ ಇರೋದರಿಂದ ಹಲವಾರು ಗಂಗಾ ಸಾಮ್ರಾಜ್ಯದಲ್ಲಿ ಹಲವಾರು ವ್ಯಕ್ತಿಗಳು ಆಡಿ ಹೋಗಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಇವತ್ತು 2 ಮಹಾನ್ ಪುರುಷರ ವಿಚಾರಗಳನ್ನು ನಮ್ಮ ವಿಷಯ ತಜ್ಞರು ಹೇಳೋದ್ರಿಂದ ಆ ಮಾತುಗಳನ್ನೆಲ್ಲರೂ ಕೂಡ ಕೇಳಬೇಕು. ನಿನ್ನೆ ತಾನೇ ಮೈಸೂರಿನಲ್ಲಿ ಗಂಗರಸರ ಶ್ರೀ ಪುರುಷನ ಬಗೆಗೆ ಒಂದು ನಾಟಕ ಆಡ್ತಾಯಿದ್ರು. ನೆನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರಬೇಕಾದ್ರೆ ನಮ್ಮ ಮಂಜೇಗೌಡ ಅವರೆಲ್ಲ ಹೋಗಿ 2 ನಿಮಿಷ ಬಂದು ನಿಂತ ಕರ್ಕೊಂಡೋಗಿ ತೋರಿಸಿದ್ರು.
ಸುಮಾರು ಕ್ರಿಸ್ತ ಶಕ 350 ಸುಮಾರಿಗೆ ಸಮುದಾಯದ ವ್ಯಕ್ತಿಗಳು ಅವತ್ತಿಗೆ ಬದಲಾದ ಕಾಲಘಟ್ಟಕ್ಕೆ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ ಅನಿವಾರ್ಯತೆ ಬಂದಾಗ ಮುಖ್ಯವಾಗಿ ವ್ಯವಸಾಯ ಮಾಡ್ತಕ್ಕಂಥ ಒಕ್ಕಲಿಗ ಬಂಧುಗಳಿಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದೇನು, ನಿತ್ಯ ಆಕಾಶ ನೋಡ್ತಾ ಇರ್ತೇವೆ, ನೀರು ಬೇಕು. ನೀರನ್ನು ಏನಂತ ಕರಿತೇವೆ? ಗಂಗೆ ಅಂತ ಕರ್ಕೊಳ್ತೇವೆ. ಅದೇ ಹೆಸರಿನಲ್ಲಿ ಇಟ್ಕೊಂಡಂತಹದ್ದು ಗಂಗಾ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂತು. ಗಂಗಾ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದು ಬಹುಶಃ ಅಷ್ಟು ದೀರ್ಘಕಾಲ ಒಂದು ವಂಶ ಒಂದು ರಾಜ್ಯವನ್ನು ಆಳಿದಂತಹದ್ದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅದೆಷ್ಟು ಸಿಗ್ತವೋ ಗೊತ್ತಿಲ್ಲ. ಆದರೆ ಗಂಗಾ ಸಾಮ್ರಾಜ್ಯ ಮಾತ್ರ ಬಹಳಷ್ಟು ದೀರ್ಘಕಾಲ ಆಳಿದ್ದಷ್ಟೇ ಅಲ್ಲ, ಸಾಹಿತ್ಯ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ, ಸಾಮಾಜಿಕ ಯಾವುದೇ ಕ್ಷೇತ್ರ ತೆಗೆದುಕೊಂಡ್ರೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಬಹು ಎತ್ತರದ ಸಾಧನೆಯನ್ನು ಮಾಡಿ ಸಮಾಜಕ್ಕೆ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಮಹಾನ್ ಸಮಾಜ. ಅದಕ್ಕೋಸ್ಕರ ನಮ್ಮ ಮುಂದಿನ ಪರಂಪರೆ ನಮ್ಮ ಮಕ್ಕಳಿಗೆ ಕೊಡಲಿಕ್ಕಿರ್ತಕ್ಕಂಥದ್ದು ಏನು, 10ನೇ ಶತಮಾನಕ್ಕೆ ಬರುವ ಹೊತ್ತಿಗೆ ಎಲ್ಲ ಸಾಮ್ರಾಜ್ಯಗಳು ಅಳಿವಿನ ಅಂಚಿಗೆ ಹೋಗುವ ಹಾಗೆ ಗಂಗಾ ಡೈನೆಸ್ಟಿ ವಾಸ್ ಆಲ್ಸೋ ಡಿಕ್ಲೈನ್ ಬೈ 10th century ವಿತ್ ದ ರೈಸ್ ಆಫ್ ಹೊಯ್ಸಳ ಸಾಮ್ರಾಜ್ಯ ಮತ್ತು ಅದರ ಬೇರೆ ಬೇರೆ ಡೈನೆಸ್ಟಿಗಳಿತ್ತು. ಅದನ್ನು ದೇವರಕೊಂಡರೆಡ್ಡಿಯವರೆಲ್ಲ ತಾವು ವಿಸ್ತಾರವಾಗಿ ಮಾತನಾಡ್ತೀರಿ, ನಿಮ್ಗೆ ಗೊತ್ತಿದೆ. ಆ ಹೊತ್ತಿನಲ್ಲಿ ಯಾವುದೇ ಒಂದು ಸಾಮ್ರಾಜ್ಯ ಅಳಿದ್ರೂ ಕೂಡ ಪೂರ್ಣ ಏನು ಅಳಿದು ಆಗೋದಿಲ್ಲ. ಬೇಸಿಗೆ ಸಂದರ್ಭ ಬಂದರೆ ಗರಿಕೆ ಮುಂಚೆ ಚೆಂದ ಇದ್ದದ್ದು ಒಣಗೋಗುತ್ತೆ, ಮಳೆಗಾಲ ಬಂದರೆ ಮತ್ತೆ ಚಿಗುರ್ಕೊಡುತ್ತೆ. ಅದಕ್ಕೆ ಕಾಲ 2 ತಿಂಗಳು ಬೇಕಾಗುವುದು, 3 ತಿಂಗಳು ಬೇಕಾಗುವುದು. ಒಂದು ಸಸ್ಯದ ಈ ಅವಧಿ 2 ತಿಂಗಳು 3 ತಿಂಗಳಾದರೆ ಈ ವಂಶಾವಳಿಗಳು 200 ವರ್ಷ 300 ವರ್ಷ ಆಗುತ್ತೆ. ನಿಮಗೆ ಗೊತ್ತಿದೆ, ಇವತ್ತು ಭಾಷಾವಾರು ಪ್ರಾಂತ್ಯವನ್ನು ನಾವು ವಿಂಗಡಿಸಿದ ಮೇಲೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಹೀಗಾಗಿದೆ ಹೊರತು ಅವತ್ತಿನ ರಾಜ್ಯಗಳ ಎಲ್ಲೆಗಳು ಬೇರೆ ಬೇರೆ ರೀತಿಯಲ್ಲೇ ಇತ್ತು. ಕೆಲವರು ಹೇಳ್ತಿರ್ತಾರೆ ಅದು ನಮ್ಮ ತಮಿಳುನಾಡಿನಿಂದ ಬಂದವರು, ಹಾಗೆ ಬಂದವರು, ಹೀಗೆ ಬಂದವರು ಅಂತಲ್ಲ. ಅವತ್ತು ಗಂಗಾ ಸಾಮ್ರಾಜ್ಯದ ವಿಸ್ತಾರ ಇದ್ದ ರೀತಿಯೇ ಬೇರೆ ಇತ್ತು. ಯಾವಾಗ ಗಂಗಾ ಸಾಮ್ರಾಜ್ಯ ತುಂಬ ಎತ್ತರಕ್ಕೆ ಹೋಗಿ ಅವನತಿಯ ಒಂದು ಇಳಿಕೆಯ ಸ್ಥಿತಿಗೆ ಹೋದ ಸಂದರ್ಭದಲ್ಲಿ ಅದೇ ಪರಂಪರೆಯಲ್ಲಿ ಹುಟ್ಟಿ ಬಂದಂತಹ ಹೆಣ್ಣುಮಕ್ಕಳು ನಮ್ಮ ಶಾಂತಲಾದೇವಿ, ವಿಷ್ಣುವರ್ಧನನ ಮನದನ್ನೇ ಆದಂತೆ ನಮಗೆ ಗೊತ್ತಿರ್ತಕ್ಕಂಥದ್ದು. ಹಾಗೆ 1-2 ವರ್ಷ, 200 ವರ್ಷ, 300 ವರ್ಷ ಆದಮೇಲೆ ನಾಡಪ್ರಭು ಕೆಂಪೇಗೌಡರನ್ನು ಕೂಡ ಅದೇ ವಂಶದಲ್ಲಿ ಕೆಲಕಾಲ ಗರಿಕೆ ಸುಪ್ತ ಸ್ಥಿತಿಯಲ್ಲಿ ಲೇಟೆಂಟ್ ಸ್ಟೇಟ್ನಲ್ಲಿ ಇದ್ದು ಆನಂತರ ಯಾವ ರೀತಿ ಆಕ್ಟಿವೇಟ್ ಆಗುತ್ತೋ ಅದೇ ಸ್ಥಿತಿಯಲ್ಲಿ ಬಂದಂಥವರು ಕೆಂಪೇಗೌಡರು. ಆ ಪರಂಪರೆ ನಮಗೆ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಯಾವುದೂ ಕೂಡ ಡಿಸ್ಕನೆಕ್ಟ್ ಆದದ್ದಲ್ಲ, ಇಟ್ ಈಸ್ ಎ ಕಂಟಿನ್ಯೂಯೇಷನ್. ಈ ಒಂದು ದೃಷ್ಟಿಯಿಂದ ನಮ್ಮ ಪರಂಪರೆಯನ್ನು ಎತ್ತಿ ಹಿಡಿದು ಆಡಿ ನಾಡನ್ನು ಕಟ್ಟಿ ಹೋಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಗಂಗಾ ಸಾಮ್ರಾಜ್ಯದ ಅರಸರ ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದು ಇವತ್ತಿನ ಅನಿವಾರ್ಯ ಪರಿಸ್ಥಿತಿ. ಈ ಕಾರಣಕ್ಕೋಸ್ಕರ 2 ಮಹಾನ್ ಪುರುಷರ ವಿಚಾರಗಳನ್ನು ತಿಳಿಸ್ತಕ್ಕಂಥ ವಿಚಾರ ಸಂಕಿರಣವನ್ನು ಇಟ್ಟುಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿದೆ. ಆ ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಗುರುಗಳು ಜಗತ್ತಿನಲ್ಲಿ ಮನುಷ್ಯನಿಗೆ ಬೇಕು. ಯಾಕೆ ಬೇಕು? ಮಾರ್ಗದರ್ಶನ ಮಾಡಲೇಬೇಕು. ಒಂದು ಸೈನ್ಸ್ ಕಲೀಲಿಕ್ಕೆ ಹೋದರೆ, ಫಿಸಿಕ್ಸ್ ಕಲಿಕ್ಕೆ ಹೋದರೆ, ಮ್ಯಾಥ್ಸ್ ಕಲಿಯಕ್ಕೆ ಹೋದರೆ ಒಬ್ಬೊಬ್ಬರು ಟೀಚರ್ ಬೇಕೇ ಬೇಕಲ್ವ? ಆದರೆ ಅವುಗಳೆಲ್ಲರಿಗೂ ಕೂಡ ಟೀಚರ್ ಬೇಕು. ಆದರೆ ನಿಜವಾದ ವಿದ್ಯೆಯನ್ನು ಕಲಿಸ್ತಕ್ಕಂಥ ಆತ್ಮವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ಗುರುಗಳು ಬೇಡ ಅಂತಂದರೆ ನಮಗೆ ನಿಜವಾಗಿ ಬೇಕಾಗಿರ್ತಕ್ಕಂಥ ಆತ್ಮವಿದ್ಯೆ ನಮಗೆ ಸಿಗೋದೇ ಇಲ್ಲ. ಆ ಒಂದು ದೃಷ್ಟಿಯಿಂದ ಮಠ ಮಾನ್ಯಗಳ ಬಹುಮುಖ್ಯವಾಗಿರ್ತಕ್ಕಂಥ ಕೆಲಸ ಆತ್ಮವಿದ್ಯೆಯನ್ನು ಹೇಳಿಕೊಡ್ತಕ್ಕಂಥದ್ದು. ಆದರೆ ಬರೀ ಅಷ್ಟನ್ನೇ ಹೇಳ್ತಾ ಕುಳಿತುಕೊಂಡ್ರೆ ಕಾಡಿನಲ್ಲಿರಬೇಕಾಗುತ್ತೆ. ಸಮಾಜದ ಮಧ್ಯದಲ್ಲಿದ್ದಾಗ ಮಠ ಮಂದಿರಗಳಿಗೆ ಇನ್ನೊಂದು ಆಯಾಮವೂ ಕೂಡ ಇದೆ, ಇನ್ನೊಂದು ಡೈಮೆನ್ಷನ್ ಕೂಡ ಇದೆ. ಅದು ಯಾವುದು ಅಂತಂದರೆ ಆಯಾ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಆಯಾ ಸಮಾಜಗಳಿಗೆ ಮತ್ತು ಒಟ್ಟು ಸಮಾಜಕ್ಕೆ, ಒಟ್ಟು ರಾಜ್ಯ ದೇಶಗಳಿಗೆ ಬೇಕಾಗಿರ್ತಕ್ಕಂಥ ಹಲವಾರು ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿಕೊಡ್ತಕ್ಕಂಥದ್ದು ಮಠ ಮಂದಿರಗಳ ಅವಶ್ಯಕತೆ ಮತ್ತು ಅನಿವಾರ್ಯತೆ. ಈ ಕಾರಣದಿಂದ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಪ್ರಾರಂಭಿಸಿದಂಥ ಅಷ್ಟವಿಧ ಸೇವೆಗಳು, 8 limbs ಆಫ್ ಸರ್ವಿಸ್, ಅನ್ನ ಇರ್ಬೋದು, ಆಕಳಿರ್ಬೋದು, ಆರೋಗ್ಯ, ಆಸ್ಪತ್ರೆಗಳಿವೆಲ್ಲ ಇದಾವಲ್ಲ, ಈ ರೀತಿಯ ಸೇವೆಗಳನ್ನು ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ. ಜೊತೆಗೆ ಕೆಲವೊಮ್ಮೆ ಅನ್ಬೋದು, ಎಲ್ಲರೂ ಕೂಡ ಶಾಲಾ ಕಾಲೇಜುಗಳು ಮಾಡ್ತಿರ್ತಾರೆ, ಮಠಗಳು ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ? ಒಂದು ಕಾಲದಲ್ಲಿ ಬಹಳ ಇತ್ತು. ಯಾವ ಸಂದರ್ಭದಲ್ಲಿ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೂ ಕೂಡ ತಮ್ಮ ಮಕ್ಕಳು ಏನಾಗಬೇಕು ಎಂಬ ಒಂದು ದೂರದೃಷ್ಟಿ ಅಥವಾ ಒಂದು ವಿಷನೇ ಇರಲಿಲ್ಲವೋ ಅಂತಹ ಕಾಲಘಟ್ಟದಲ್ಲಿ ಎಲ್ಲವನ್ನು ಕೂಡ ಬಿಟ್ಟು ಬಂದಿದ್ದ ಸನ್ಯಾಸಿಗಳಿಗೆ
ನಮ್ಮ ಭಕ್ತರ ಮಕ್ಕಳಿಗೆ ಮತ್ತು ಪ್ರಜೆಗಳಿಗೆ ಯಾವ ವಿದ್ಯೆಯನ್ನು ಕೊಡಬೇಕು ಅಂತಕ್ಕಂಥ ಅನಿವಾರ್ಯತೆ ಅವತ್ತಿಗಿತ್ತು. ಈಗ ಸಾಕಷ್ಟು ಸಂಸ್ಥೆಗಳನ್ನು ಎಲ್ಲರೂ ಕೂಡ ಮಾಡ್ತಾ ಇರೋದ್ರಿಂದ ಅದನ್ನು ಮತ್ತೆ ನಾವು ಯೋಚನೆ ಮಾಡಬೇಕಾದ ಸಂದರ್ಭ ಇದೆ. ಇತ್ತೀಚೆಗೆ ಕೆಲವು ಭಕ್ತರುಗಳು ಬಂದು ಕೇಳ್ತಾ ಇದ್ರು, ಸ್ವಾಮೀಜಿ ಅಲ್ಲೊಂದು ಶಾಲೆ ಮಾಡಬೇಕು, ಇಲ್ಲೊಂದು ಶಾಲೆ ಮಾಡಬೇಕು ಅಂತ. ಇದೇ ಮಾತನ್ನು ನಾವು ಹೇಳಿದ್ವಿ. ಏನಂತ, ಈಗ ಎಲ್ಲರೂ ಮಾಡ್ತಾ ಇದ್ದಾರೆ ಬಿಡಪ್ಪ, ಮತ್ತೆ ನಾವು ಯಾಕೆ ಮಾಡಲಿಕ್ಕೆ ಹೋಗಬೇಕು, ಮಾಡ್ಕೊಂಡು ಹೋಗ್ತಿರ್ತಾರೆ ಹಾಗೆ ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ, ನೋಡಿ, ಮಠದ ಶಾಲೆಗಳಾದದ್ದೇ ಆದರೆ ನಮ್ಮ ಪರಂಪರೆ ಮಕ್ಕಳು ಶಾಲೆಗಳಿಗೆ ಬಂದು ಸೇರಿಕೊಳ್ತಾರೆ. ಇಲ್ಲ ಅಂತಂದರೆ ಇನ್ಯಾರ್ದೋ ಶಾಲೆಗಳಿಗೆ ಹೋಗ್ತಾರೆ. ನಾವು ಎಷ್ಟೇ ಕಷ್ಟ ಬಿದ್ದು ಮಠಗಳಿಗೆ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತ ಹೊರಟ್ರೂ ಕೂಡ ಅವ್ರು ಯಾವಾಗ ಕೂಡ ಒಂಥರ ಸ್ಟ್ರೇಂಜ್ನೆಸ್ನ ಫೀಲ್ ಮಾಡ್ತಾನೆ ಇರ್ತಾರೆ. ಆದಷ್ಟು ನಮ್ಮ ಪರಂಪರೆಗೆ ಸಂಬಂಧಿಸಿದ ವ್ಯವಸ್ಥೆಯ, ಅದು ಸಂಘದದ್ದಿರ್ಬೋದು, ಮಠಗಳದ್ದಿರ್ಬೋದು, ಸಂಸ್ಥೆಗಳಿದ್ದದ್ದೇ ಆದರೆ ನಮ್ಮ ಸಂಸ್ಥೆಗಳಲ್ಲಿ ಬೇರೆ ಸಮುದಾಯದವರು ಬರ್ತಾರೆ, ಬೇರೆ ವಿಚಾರ ಅದು. ಆದರೆ ಸಮುದಾಯದ ಮಕ್ಕಳು ಹೆಚ್ಚು ಬಂದು ಓದಿದ ಸಂದರ್ಭದಲ್ಲಿ ಎಜುಕೇಷನ್ ಮುಖಾಂತರ ವ್ಯವಸ್ಥೆಗೆ ಕನೆಕ್ಟ್ ಆಗ್ತಾರಲ್ವ. ಈ ಒಂದು ಕಾರಣಕ್ಕೋಸ್ಕರ ನಮ್ಮ ಸಂಸ್ಥೆಗಳು ನಮ್ಮ ಭಾಗದಲ್ಲಿ ಬರೋದು ಒಳ್ಳೆಯದು. ಎಷ್ಟಾದರೂ ಕೂಡ ಮಾಡಬೇಕು ಎಂಬ ಒಂದು ಆಸೆ ಇದೆಯಲ್ಲ, ಈ ಒಂದು ನಿಮ್ಮ ಅಭಿಪ್ಸೆಗೋಸ್ಕರ ಅಭಿಲಾಷೆಗಳು ಈ ರೀತಿ ಎತ್ತರಕ್ಕಿದ್ದರಿಂದ ಚುಂಚನಗಿರಿ ಮಠದ ಇಷ್ಟೆಲ್ಲ ಸಂಸ್ಥೆಗಳು ಬರಲಿಕ್ಕೆ ಸಾಧ್ಯ ಆಯಿತು. ಇದು ನಮ್ಮ ಅಪೇಕ್ಷೆಗಳಿಂದ ನೀವು ಬಯಸಿದ ಭಾವನೆಗಾಗಿ ಬಂದಂಥ ಸಂಸ್ಥೆಗಳು. ಇಂಥ ಸಂಸ್ಥೆಗಳನ್ನು ಕೂಡ ಇನ್ನೂ ಮಾಡೋ ಅವಶ್ಯಕತೆ ಇದೆ. ಖಂಡಿತ ಮಾಡೋಣ. ಒಂದು ಸ್ವಲ್ಪ ಧ್ಯಾನ ಮತ್ತು ಜ್ಞಾನಕ್ಕೆ ಸ್ವಲ್ಪ ಪಕ್ಕಕ್ಕೆ ಇಟ್ಟು ಆ ಕಡೆಗೂ ಕೂಡ ಅವಶ್ಯಕತೆ ಇದ್ರೆ ಇನ್ನೂ ಹೆಚ್ಚು ಮಾಡ್ತಾ ಹೋಗೋಣ. ಆಸ್ಪತ್ರೆಗಳಿರ್ಬೋದು, ಯಾವುದೇ ಇದ್ರೂ ಅಂತಹ ವ್ಯವಸ್ಥೆಯನ್ನು ಕೂಡ ನಮ್ಮ ನಿಶ್ಚಲಾನಂದ ಸ್ವಾಮಿಗಳು, ನಮ್ಮ ನಂಜಾವತಿ ಶ್ರೀಗಳು ಎಲ್ಲರೂ ಕೂಡ ಅದೇ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಈ ಎಲ್ಲ ಆಯಾಮಗಳ ಕಡೆಗೂ ಕೂಡ ಜ್ಞಾನವನ್ನು ಪಸರಿಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದರಿಂದ ಪೂಜ್ಯ ನಿಶ್ಚಲಾನಂದನಾಥ ಸ್ವಾಮಿಗಳು ಪೂಜ್ಯರ ದ್ವಿತೀಯ ವರ್ಷದ ಪುಣ್ಯಸ್ಮರಣೆಯ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಂತ ಭಾಳ ಸಂತೋಷ. ಇಷ್ಟೆಲ್ಲ ಭಕ್ತರು ಬಂದಿದ್ದರು. ಈ ಕಾರ್ಯಕ್ರಮವನ್ನು ಕೊನೆಯವರೆಗೂ ಕೂಡ ಇದ್ದು ಅವರೆಲ್ಲರ ಮಾತುಗಳನ್ನು ಆಲಿಸಿ ನಾವು ಏನು ಮರೆತಿದ್ದೇವಲ್ಲ, ಆ ಮರೆತಿರ್ತಕ್ಕಂಥ ಇತಿಹಾಸವನ್ನು ನೆನಪು ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥ ಅವಶ್ಯಕತೆಯನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸರ್ವರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಮತ್ತು ಸಕಲ ಗುರುಗಳ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀ.